ಅದಿಗೆ ಪತ್ರಕರ್ತ ಮಾಧ್ಯಮದವರಿಗೆ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ನಿರ್ದೇಶನದ ಮೊದಲನೇ ಚಿತ್ರ ಇದು. ಒಂದು ಇವತ್ತಿನ ದಿನ ಸಿನಿಮಾ ಟೆಕ್ನಿಕಲಿ ತುಂಬ ಫಾಸ್ಟ್ ಆಗಿದೆ ಎಲ್ಲ ವಿಷಯದಲ್ಲೂ. ಸೊ ಹಾಗಾಗಿ ಅದನ್ನು ಬಿಟ್ಟು ಬೇರೆ ವಿಚಾರನ ಅಪೇಕ್ಷೆ ಪಡೋಂಥ ಜನರಿಗೆ, ಆ ಥರದ್ದೊಂದು ಆಡಿಯನ್ಸ್ಗೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಗ್ರಾಮದಲ್ಲಿ ಹಳೆ ಕತೆ ವಿಭಿನ್ನವಾಗಿ ಏನೋ ಅಂಥದ್ದಿಲ್ಲ, ಆದರೆ ವಿಷಯ ಹೇಳೋಕ್ಕೆ ಬಂದಿರೋದು ಇವತ್ತು ಹಳೆ ವಿಚಾರನ ತಗೊಂಡು ಇವತ್ತಿನ ತಾಟ್ಗೆ ಏನು ಬೇಕೋ ಆ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ಥರದ್ದೊಂದು ಚಿತ್ರ ಮಾಡಿದ್ದೀನಿ. ನನಗೆ ಇದೆಲ್ಲ ಮೊದಲು ವಸ್ತು, ಸ್ಟೇಜ್ ಕೂಡ ವಸ್ತು. ತಪ್ಪೇನಾದರೂ ಮಾತಾಡಿದರೆ ಕ್ಷಮಿಸಿ. ಇದನ್ನು ಹೇಳ್ತಾ ನಾನು ಮಾತುಗಳನ್ನ ಮುಗಿಸೋಕ್ಕೆ ಸರ್, ಇವಾಗ ಮಚ್ಚಿಟ್ಕೊಳ್ತೀನಿ, ಹೊಡೆಯಲ್ಲ, ತೋರಿಸ್ತೀನಿ, ಆದರೆ ಹೊಡೆಯೋ ಫೀಲ್ ಇರುತ್ತೆ. ಆ ಥರ ಹೊಸದನ್ನು ಹೇಳಕ್ಕೆ ಬರ್ತೀನಿ. ಈಗ ಮಜ್ಜಿ ಇಟ್ಕೊಂಡು ಹೊಡೆದ್ಬಿಡ್ತೀವಿ, ಕತ್ತರಿಸ್ಬಿಡ್ತೀವಿ ಅನ್ನೋದೆಲ್ಲ ಇದ್ದೇ ಇರುತ್ತೆ ರೆಗ್ಯುಲರಾಗಿ. ಬಟ್ ಆ ಥರದ್ದೊಂದು ಪ್ಯಾಟ್ರನ್ ಹಿಡ್ಕೊಂಡು ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟ. ಅಲ್ಲ, ಬಂದಿದೆ ಸರ್, ಬಂದಿದೆ, ಆದರೆ ಮೇಕಿಂಗ್ ಒಂದೇ ಪ್ಯಾಟ್ರನ್ ಇರಲ್ಲ ಅನ್ನೋ ಅಭಿಪ್ರಾಯ ನಮ್ಮದು. ಸರ್, ಹೀಗೆ ನನ್ನ ಸ್ನೇಹಿತರೊಬ್ಬರದು ಒಂದು ಘಟನೆ ನಡೆದಿತ್ತು. ಆ ಘಟನೆನ ತಗೊಂಡು ನಾನು ಸಿನಿಮಾ ಪ್ಯಾಟರ್ನಿಗೆ ಹೇಗೆ ಬೇಕೋ ಆ ಥರ ನಾನು ಕತೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀನಿ. ವಿಚಾರ ಏನಂದರೆ, ಒಂದು ಕುಗ್ಗ ಗ್ರಾಮದಲ್ಲಿ ಅಲ್ಲಿರುವಂಥ ಕೃಷಿಕರಿಗೆ ವ್ಯವಹಾರದ ರೀತಿಯಲ್ಲಿ ಅವರು ಹಣಕಾಸನ್ನು ಒಂದು ಊರಿನ ವ್ಯಕ್ತಿ ಹಣಕಾಸಿನ ಒಂದು ಬಡ್ಡಿ ದಂಧೆನ ಮಾಡ್ಕೊಂಡಿರ್ತಾರೆ. ನಂತರ ಆ ಬಡ್ಡಿ ಕೊಡೋಕ್ಕಾಗದೆ ಕೆಲವರು ಕೃಷಿಕರು ಸುಸೈಡ್ ಮಾಡ್ಕೊಳ್ಳೋವಂಥ ವಿಚಾರ, ಈ ಥರದ್ದೆಲ್ಲ ನಡೆಯುವಂಥ ರಿಯಲ್ ಸ್ಟೋರಿ ಅದು. ಆ ಥರದ್ರಲ್ಲಿ ಅದನ್ನು ಹೇಗೆ ತಪ್ಪಿಸ್ಬೋದು ಅನ್ನೋದ್ರ ರೀತಿಲಿ ನಾನು ಈ ಕಥೆನ ಮಾಡಿ ಸಿನಿಮಾ ಮುಖಾಂತರ ಹೇಳೋದಕ್ಕೆ ಬಂದಿದ್ದೀನಿ. ಸರಿ, ಇಲ್ಲ, ಆ ಥರದ್ದು ವಿಚಾರ ಕ್ಯಾಸ್ಟಿಸಮ್ ಎಲ್ಲ ಏನಿಲ್ಲ. ಒಂದು ಕೃಷಿಕರಿಗೆ ಹೇಗೆ ಅವರು ಯಾವ ರೀತಿ ಆ ದುಡ್ಡನ್ನು ಈಸ್ಕೊಳ್ತಾರೆ ಅವ್ರ ಸಮಯ ಸಂದರ್ಭಕ್ಕೆ, ಆದರೆ ಅದನ್ನು ಸಹಿಸ್ಕೊಳ್ಳೋಂಥ ಒಂದು ಮನೋಭಾವ ಬೇಕು ಅನ್ನೋ ವಿಚಾರನ ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಎಲ್ಲ ಇದನ್ನು ಇಲ್ಲಿ ಹೇಳೋದಕ್ಕೆ ನನಗೆ ಇಷ್ಟ. ಆದರೆ ನಾನು ಹೊಸ್ದಾಗಿರೋದ್ರಿಂದ ಈ ಸಿನಿಮಾನ ಅಲ್ಲಿ ನೋಡಲಿ ಅನ್ನೋ ಆಸೆ, ಅದ್ರ ಬಗ್ಗೆ ಅಷ್ಟು ನನ್ನ ಕಥೆನ ಹೇಳೋದಕ್ಕೆ, ಅದು ಹೇಳ್ತಾ ಹೋದರೆ ಆ ಕಥೆನೇ ಹೇಳ್ದಾಗಿರುತ್ತೆ ಅನ್ನೋ ಅಭಿಪ್ರಾಯ ನಮ್ಮದು. ಹೌದು, ಆ ಥರದ್ದು ಅದು ಆ್ಯಕ್ಚುಲಿ ಆ ಒಂದು ಏನು ಬಡ್ಡಿಗೆ ಬಿಡ್ತಕ್ಕಂಥ ಒಂದು ಪಾಠ ಎಲ್ಲ ಇರ್ತಾರೆ, ಆತನ ಮಗಳು ಹಾಗೆ ಒಂದು ಸಹಾಯಕ ಒಂದು ಮನಸ್ಥಿತಿ ಇರುವಂಥ ಹುಡುಗಿಯಾಗಿರ್ತಾಳೆ. ಅವಳು ಎಲ್ಲ ಆ ಥರ ಹೇಳೋಕ್ಕಾಗಲ್ಲ ಸರ್. ಅತ್ತ ದೊಡ್ಡದಕ್ಕೆ ಹೋಲಿಸ್ಬಿಟ್ರಿ ಅದು ನಿಮಗೆ ಮತ್ತೆ ಇಲ್ಲ ಸರ್, ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಊರಲ್ಲಿ ಫುಲ್ ಆ್ಯಂಡ್ ಫುಲ್ಲು ಬೇರೆ ಥರನೇ ಏನೋ ಒಂದು ಹೊಸದಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಅದನ್ನು ಮಾತ್ರ ಹೇಳಬಲ್ಲೆ ನಿಮಗೆ. ಸರ್, ಟಿ ನರಸೀಪುರ, ಮೂಗೂರು, ಆ ಕಡೆ ಸುತ್ತಮುತ್ತ ಒಂದು 10 ಹಳ್ಳಿಗಳಲ್ಲಿ ನಾನು ಶೂಟ್ ಮಾಡಿದೆ. ಒಂದು ವರ್ಷ ಆಯಿತು, ನಾನು ಒಂದೂವರೆ ವರ್ಷ ಆಯಿತು ಚಿತ್ರೀಕರಣ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ರಿಲೀಸು ತಡ ಆಯಿತು. ಹೌದು, ಕರೆಕ್ಟ್ ಸರ್, ಒಳ್ಳೆ ಮಾತು ಕೇಳಿದ್ರೆ. ಒಂದು ಡೈರೆಕ್ಟರ್ ಮೈಂಡಲ್ಲಿ ಒಂದು ಕಾನ್ಫಿಡೆಂಟ್ ಇರುತ್ತೆ ಸರ್. ಅವನ ಕಾನ್ಫಿಡೆಂಟ್ ಇರೋದ್ರಿಂದನೇ ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಆ ಕಥೆನ ಅವ್ರಿಗೆ ಒಪ್ಪಿಸಿ ನಾನು ಇದನ್ನು ಏನೋ ಹೇಳೋಕೆ ಹೋಗ್ತಿದ್ದೀನಿ ಅಂತ ಮನಸ್ಸು ಮಾಡಿದಾಗಲೇ ಒಬ್ಬ ನಿರ್ದೇಶಕ ಆಗೋದಕ್ಕೆ ಸಾಧ್ಯ. ಆ ವಿಚಾರ ಏನು ಅಂದಾಗ ಸಿನಿಮಾ ನೋಡಿ ನಿಮ್ಮಂಥವ್ರು ಹೇಳಬೇಕು, ಅದನ್ನು ಮಾತ್ರ ಹೇಳ್ತೀನಿ. ಟ್ರೈಲರ್ ನೋಡುವಾಗ ಸರ್, ಹೌದು ಸರ್, ಮೊದಲನೇ ಪ್ರಯತ್ನ. ನಾನೇನು 100 ಚಿತ್ರಗಳು ಮಾಡಿಲ್ಲ ಆಯ್ತಾ.
ಮೊದಲನೇ ಚಿತ್ರ, ತಿದ್ಕೊಳ್ತೀನಿ, ಗೆಲ್ಲಬೇಕು, ಪ್ರತಿಯೊಂದು ಚಿತ್ರದಲ್ಲಿ ಗೆಲ್ಲಬೇಕು ಅಂತಲೇ ನಿರ್ದೇಶಕರು ಮತ್ತು ಆ ಪ್ರೊಡ್ಯೂಸರ್ನ ಅವ್ರನ್ನೆಲ್ಲರನ್ನು ಗೆಲ್ಲಿಸ್ಬೇಕು ಅನ್ನೋ ಒಂದು ಹಠ ಇಟ್ಕೊಂಡೇ ಬರೋದು ಚಿತ್ರರಂಗಕ್ಕೆ. ಯಾರು ನಾನು ಸೋಲ್ಬೇಕು, ನನ್ನ ನಂಬಿದ ಪ್ರೊಡ್ಯೂಸರ್ ಸೋಲ್ಬೇಕು, ನನ್ನ ನಂಬಿದ ಕಲಾವಿದರು ಸೋಲ್ಬೇಕು ಅನ್ನೋ ಆಸಕ್ತಿ ಯಾವ ನಿರ್ದೇಶಕರು ಇಟ್ಕೊಂಡು ಬರೋದಿಲ್ಲ. ಪ್ರಯತ್ನ ಮಾಡಿದ್ದೀನಿ ಸರ್, ಗೆಲ್ಲಬೇಕು ಅನ್ನೋ ಉದ್ದೇಶ ಅಲ್ಲ, ಗೆಲ್ಲಬೇಕು ಅನ್ನೋ ಒಂದು ಥಾಟ್ನ ಇಟ್ಕೊಂಡು ಪ್ರಯತ್ನ ಮಾಡಿದ್ದೀನಿ. ಆಯ್ತಾ? ಆ ಸಿನಿಮಾ ನೋಡಿ ಆದಮೇಲೆ ಯಾವ ಥರ ಜಡ್ಜ್ಮೆಂಟ್ ಬರುತ್ತೆ ಅದನ್ನು ನಾನು ತೊಗೊಳೋದಕ್ಕೆ ರೆಡಿದ್ದೀನಿ ಸರ್. ಕಿಶನ್ ಮಾತು ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಅವರು ಆಲ್ರೆಡಿ ಮೇಕರ್, ಅವ್ರು ನೋಡಿ ಏನು ಹೇಳ್ತಾರೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಅದನ್ನು ಅವ್ರ ಹತ್ರನೇ ಕೇಳೋಣ ಸರ್. ಅಲ್ಲ ಸರ್, ನಿಮ್ದು ಮುಗಿತಾ ಡೈರೆಕ್ಟರ್? 17th ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. 17th ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೌದು ಸರ್, ಹೌದು ಹೌದು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ, ಆಲ್ ದ ವೆರಿ ಬೆಸ್ಟ್. ಮೊದಲ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್. ನಾನು DOP ಅವ್ರನ್ನ ಮಾತನಾಡಿಸ್ತೀನಿ, ಆನಂದ್ ಇಳಿಯರಾಜ ಸರ್ ಮಾತಾಡಲ್ಲ. ಓಕೆ, ನಿರ್ಮಾಪಕರ ಪೈಕಿ ಯಾರು ಮಾತಾಡ್ತಾರೆ ಸರ್? ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಕಿಶನ್ ಸರ್, ತಮ್ಮ ಹೆಸರು? ಬರ್ಡೇ. ಆಮೇಲೆ ದಿಲೀಪ್ ಕುಮಾರ್ ಅಂತ ನನ್ನ ಹೆಸರು. ನಾವು ಅವ್ರನ್ನ ಮಾಸ್ಟರ್ ಕಿಶನ್ ಅಂದೇ ಅಭ್ಯಾಸ ದೊಡ್ಡವರಾದ್ರೂ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದಂಥದ್ದು 3 ವಿಚಾರ. ಒಂದು ಹಳ್ಳಿ, ಇನ್ನೊಂದು ಈಗ ಎಲ್ಲರೂ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸಂಪಾದಿಸ್ಬೇಕು ಅನ್ನೋ ಥಾಟ್ ಇರುತ್ತೆ, ಅದನ್ನು ಚೇಂಜ್ ಹೇಗೆ ಮಾಡ್ತಾರೆ ಅಂತ. ಆಮೇಲೆ ಇನ್ನೊಂದು ಮ್ಯೂಸಿಕ್. 3 ಸಾಂಗ್ಸ್ ಇದೆ. 3 ಸಾಂಗ್ಸ್ ಮನ್ಸಿಗೆ ತುಂಬ ಹತ್ರ ಆಗುತ್ತೆ. ಈ ಸಿನಿಮಾನಲ್ಲಿ ಏನಂದರೆ, ನೀವು ಹೇಳಿದ್ರಿ ಟ್ರೈಲರು ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ, ಜನನ ಸೆಳೆಯಲ್ಲ ಅಂತ. ಬಟ್ ಮೂವಿ ನೋಡ್ಕೊಂಡು ಕೂತ್ಕೊಂಡಾಗ ನೀವು ನಿಮ್ಮನ್ನು ಜೊತೇಲಿ ಕರ್ಕೊಂಡು ಹೋಗುತ್ತೆ. ಎಲ್ಲೋ ಟೈಮ್ ಲ್ಯಾಪ್ಸ್ ಆಗುತ್ತೆ, ಇಲ್ಲ ಸರಿ ಇಲ್ಲ ಅನ್ಸಲ್ಲ. ಇದನ್ನು ಯಾವ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂದರೆ ಡೈರೆಕ್ಟ್ರು, ಈಗೆಲ್ಲರೂ ನಾವು ನೋಡಿದ್ದೀವಲ್ಲ KGF, ಕಾಂತಾರ, ತುಂಬ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ತುಂಬ ಸೌಂಡ್ ಹಾಕಿ ಆ ಥರ ಎಲ್ಲ ಮಾಡಿರೋದ್ರಿಂದ ಕೆಲವು ಆಡಿಯನ್ಸ್ ಇರ್ತಾರೆ, ನನಗೆ ಸಿಂಪಲಾಗಿ ಒಂದು ಸಿನಿಮಾ ಬೇಕು, ಸಿಂಪಲಾಗಿ ಒಂದು ಮ್ಯೂಸಿಕ್ ಬೇಕು, ನಾನು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಹೋಗಿ ಕೂತ್ಕೊಂಡು ನೋಡಿ ಎದ್ದು ಬರಬೇಕು, ಆ ಭಾವನೆ, ಆ ಸಿನಿಮಾನ ಮನೇಲಿ ಹೋಗಿ ಡಿಸ್ಕಸ್ ಮಾಡಬೇಕು ಅನ್ನೋ ಥರ ಥಾಟ್ ಈ ಸಿನಿಮಾದಲ್ಲಿದೆ. ಅದು ತುಂಬ ಇಷ್ಟ ಆಗಿರುವಂಥ ವಿಚಾರ ಅಷ್ಟೇ. ಥ್ಯಾಂಕ್ ಯು. ಓಕೆ, ಯಾವ್ದು ಪ್ರಶ್ನೆ ಇದೆಯಾ ಸರ್? ಇಲ್ಲ, ಧನ್ಯವಾದಗಳು ನಿರ್ಮಾಪಕರು ದಿಲೀಪ್ ಕುಮಾರ್ ಸರ್, ಧನ್ಯವಾದಗಳು. ನಾನು ನಮ್ಮ ರಾಕ್ ರಘು ಅವ್ರನ್ನ ಮಾತನಾಡಿಸ್ತೀನಿ. ರಾಕ್ ರಘು ಅವರು, ಓಕೆ, ನಮ್ಮ ಪಾತ್ರ ಸಿನಿಮಾದ ಬಗ್ಗೆ ಕುತ್ಕೊಂಡು ಮಾತಾಡಿ, ಕವರ್ ಆಗಲ್ಲ ಆಕ್ಚುಲಿ. ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ದೊಡ್ಡದಾಗೊಂದು ನಮಸ್ಕಾರ ಹೇಳ್ತಾ, ಇಲ್ಲಿ ಇರ್ತಕ್ಕಂಥ ನಮ್ಮ ಅತಿಥಿಗಳಿಗೂ ನನ್ನೊಂದು ನಮಸ್ಕಾರ. ಸಿನಿಮಾ ರಾವಣಪುರ ಇದೇ ತಿಂಗಳು 14ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಚೆನ್ನಾಗಿ ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಮಿತ್ರರು, ಏನಪ್ಪ ಅಂತಂತಂದರೆ, ಸಿನಿಮಾದು ಟ್ರೈಲರ್ ಇಂಪ್ರೆಸ್ ಆಗಲಿಲ್ಲ, ಟ್ರೈಲರ್ ನಂಗೆ ಮೇಕಿಂಗು ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂತಂತಂದರು. ಅಂದರೆ ಇದು ಯಾವ ಥರ ಪ್ಯಾಟರ್ನ್ ಹೋಗುತ್ತೆ ಅಂತಂದರೆ, ಈಗ ತಿಥಿ ಅಂತ ಒಂದು ಸಿನಿಮಾ ಬಂತು. ಇಲ್ಲ ಸರ್, ಒಂದು ಕಂಪೇರ್ ಅಲ್ಲ, ಅಂದರೆ ಮೇಕಿಂಗ್ ಕತೆ, ನಂದು ಕಥೆಲಿ ಏನೋ ಇದೆ, ಕತೆ ಚೆನ್ನಾಗಿತ್ತು, ತಿಥಿ ಗೆಲ್ತು. ಹಾಂ ಸರ್, ಇಲ್ಲ ಆ ಥರ ಅಂತ ಹೇಳ್ತಿಲ್ಲ ನಾನು. ಸೊ ಕತೆ ಆ ಥರ ಬರ್ತಿದೆ ನಮ್ಮದು, ಜನಕ್ಕೆ, ಹಳ್ಳಿ ಜನಕ್ಕೆ ಇಷ್ಟ ಆಗುತ್ತೆ, ನಮ್ಮ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಒಂದು ಸಿನಿಮಾ ಇಟ್ಟಿದ್ದೀವಿ. ಹಳ್ಳಿಲಿ ನಡೀತಕ್ಕಂಥ ಒಂದು ಕತೆ. ಈಗ ಹಳ್ಳಿಲೆಲ್ಲ ಏನು ನಡೀತಿರ್ತದೆ, ಒಂದು ಕ್ರೀಡೆ ಬಗ್ಗೆ ಬಂದರೆ ಕಬಡ್ಡಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಂಡು ಹೋಗಿದ್ದೀವಿ ಸರ್. ಇಲ್ಲ ಆರ್ಟಿಸ್ಟ್, ನಾನು ಆರ್ಟಿಸ್ಟು. ಹಾಂ ಸರ್, ಎಸ್, ರಿಪೀಟ್ ಅಂತಲ್ಲ, ನಾನು ಹೇಳಿದ್ದು ಕತೆ ಇದೆ ಸಿನಿಮಾದಲ್ಲಿ, ಒಂದು ಒಳಗಡೆ ಒಂದು ಕತೆ ಇದೆ. ಸೊ ನಿಮ್ಮ ಸಪೋರ್ಟು, ಮೀಡಿಯಾ ಸಪೋರ್ಟ್ ಖಂಡಿತ ತುಂಬ ಚೆನ್ನಾಗಿ ಬೇಕು ನಮಗೆ. ನೀವೊಂಚೂರು ಸರ್, ನನ್ನ ಪಾತ್ರ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ, ಕಾಮಿಡಿಯನ್ ಆಗಿ ಮಾಡಿದ್ದೀನಿ, ಹೀರೋ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಈ ಸಿನಿಮಾ 17ನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ಬರ್ತಿದೆ, ರಿಲೀಸ್ ಆಗ್ತಿದೆ. ನೋಡಿ, ಒಳ್ಳೆ ಕತೆ ಇದೆ ಸಿನಿಮಾ ಒಳಗಡೆ. ಏನೋ ಒಂದು ತೋರ್ಸಕ್ಕೆ ಹೋಗಿದ್ದಾರೆ ಡೈರೆಕ್ಟ್ರು, ನಮಗೆಲ್ಲ ಕಾನ್ಫಿಡೆನ್ಸ್ ಇದೆ. ನಾನು ಭೀಮಾ ವರ್ಕ್ ಮಾಡಿದ್ದೀನಿ, ಸಲಾಗಾದಲ್ಲಿ ಮಾಡಿದ್ದೀನಿ, ಕೆಲವೊಂದು ಸಿನಿಮಾದಲ್ಲಿ ಮಾಡಿದ್ರಿಂದ. ಸೊ ನನಗೇನೋ ಒಂದು ಚೆನ್ನಾಗಿದೆ ಸಿನಿಮಾದಲ್ಲಿ. ನಾನು ಸಿನಿಮಾ ನೋಡಿದೆ ಆ್ಯಕ್ಚುಲಿ, ಟ್ರೈಲರು ನೋಡೋಕ್ಕಿಂತ ಸಿನಿಮಾ ನೋಡ್ಬಿಟ್ಟು ಹೇಳಿದ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು. ಧನ್ಯವಾದಗಳು ರಾಕ್ ರಘು ಅವರಿಗೆ. ರಾಜೇಶ್ವರಿ ಅವ್ರನ್ನ ಮಾತನಾಡ್ಸೋಣ, ಇರಿ ಒಂದು ನಿಮಿಷ ಇಲ್ಲಿ.
ಓಕೆನಾ? ಓಕೆ, ಧನ್ಯವಾದಗಳು ರಘು ಅವರೇ. ಥ್ಯಾಂಕ್ ಯು. ರಾಜೇಶ್ವರಿ ತಮ್ಮ ಒಂದೆರಡು ಮಾತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಂದಿರೋದಕ್ಕೆ, ಮತ್ತೆ ಇಲ್ಲೆಲ್ಲ ಅತಿಥಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ನಮ್ಮ ಕುಮಾರ್ ಸರ್ ಡೈರೆಕ್ಟ್ರಿಗೆ ಇದು ನನ್ನ ಫಸ್ಟ್ನೇ ಫಿಲಮ್. ಅಂದರೆ ಹೊಸಬ್ರಿಗೆ ಚಾನ್ಸ್ ಕೊಟ್ಟು ಆ್ಯಕ್ಚುಲಿ ತುಂಬ ಹಾರ್ಡ್ ವರ್ಕ್ ಮಾಡಿ, ಅಂದರೆ ಎಂಥವ್ರಿಗಾದ್ರೂ ಅಂದರೆ ತುಂಬ ಭಯಪಟ್ಟು ಇಲ್ಲ ಪ್ರೀತಿಯಿಂದನೇ ಹೇಳ್ಕೊಟ್ಟು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿಸಿದ್ದಾರೆ. ನನಗೆ ಅಂದರೆ ಪಾತ್ರ ಚಿಕ್ಕದಾದ್ರೂ ತುಂಬ ಅಚ್ಚುಕಟ್ಟಾಗಿ ಮತ್ತೆ ತುಂಬ ನೋಡಿದ್ರೆ ಅಯ್ಯೋ ಪಾಪ ಅಂತಾನು ಇರಬೇಕು, ಕಾಮಿಡಿನೂ ಇರಬೇಕು, ಮತ್ತೆ ತುಂಬಾ ಮುಗ್ಧ ಅಂದ್ರೆ ಎಲ್ಲನೂ ಓವರ್ ಆಲ್ ಎಲ್ಲಾ ತರನು ನನ್ನ ಒಬ್ಳಲ್ಲೇ ತೋರ್ಸೋ ತರ ಒಂದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ನೋಡಿ, ನೀವೆಲ್ಲರ ಪ್ರೋತ್ಸಾಹ ನಮ್ಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜೇಶ್ವರಿ, ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮೊದಲ ಸಿನಿಮಾಗೆ. ನಮ್ಮ ನಾಯಕ ನಟ ರತನ್ ಕಲ್ಯಾಣ್ ಅವ್ರನ್ನ ಮಾತನಾಡ್ಸೋಣ. ಸೊ ರತನ್ ಅವರೇ, ತಮ್ಮ 2ನೇ ಸಿನಿಮಾ ಇದು. ಸೊ ರಾವಣಪುರದ ಬಗ್ಗೆ ತಮ್ಮ ಮಾತು. ನಮಸ್ತೆ, ನನ್ನ ಹೆಸರು ರತನ್ ಕಲ್ಯಾಣ್ ಅಂತ. ವಿಜಯ್ ರಥ ಅಂತ ಹೇಳ್ಬಿಟ್ಟು 2019 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದಾದಮೇಲೆ ನಂದು ಇದು 2ನೇ ಸಿನಿಮಾ. ಡೈರೆಕ್ಟ್ರು ಈ ಕಥೆನ ಬಂದು ಹೇಳಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಒಂದು ವಿಲೇಜಲ್ಲಿ ಪೂರ್ತಿ ಆಲ್ಮೋಸ್ಟ್ ಒಂದು ವಿಲೇಜಲ್ಲೇ ನಡೆಯುವಂಥ ಒಂದು ಘಟನೆ, ಆ ಘಟನೆ ಆಧಾರಿತವಾಗಿ ಶೂಟ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಸಿನಿಮಾ ತುಂಬ ಅವರು ಹೆಗಲ ಮೇಲೆ ಹಾಕ್ಕೊಂಡು ತುಂಬ ಅಂದರೆ ತುಂಬ 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 ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಪ್ರತಿಯೊಂದೂ ಅವರು ನಮ್ಮ ಜೊತೆಯಲ್ಲಿ ಟ್ರಾವೆಲ್ ಆಗ್ತಾ ಎಲ್ಲ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ದಯವಿಟ್ಟು ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಇದು ನನ್ನ ಪಾತ್ರ ಬಂದ್ಬಿಟ್ಟು ವಿಲೇಜಲ್ಲಿ ಒಂದು ವ್ಯಕ್ತಿ ಇರ್ತಾರೆ. ವ್ಯಕ್ತಿ ಅಂದರೆ ಒಂದು ಗೌಡನ್ ಕ್ಯಾರೆಕ್ಟರ್ ಥರ ಇರುತ್ತಲ್ಲ, ಆ ಕ್ಯಾರೆಕ್ಟ್ರು ಊರ ಮೇಲೆ ದೌರ್ಜನ್ಯ ನಡೆಸ್ತಾ ಇರುತ್ತೆ. ಆ ದೌರ್ಜನ್ಯಕ್ಕೆ ಒಳಗಾಗ್ತಿರೋರನ್ನ ಎಲ್ಲರನ್ನೂ ಇವನು ಇವನ ಸ್ನೇಹಿತರು ಪಾರ್ ಮಾಡ್ತಾ ಇರ್ತಾರೆ. ಆ ಪಾರ್ ಮಾಡೋ ಟೈಮಲ್ಲೇ ಇವನು ಆ ಜಗಳ ಇದು ಆ ಬಲೆನಲ್ಲಿ ಸಿಗಾಕೊಂಡಾಗ ಮಧ್ಯದಲ್ಲಿ ಈ ಲವ್ ಜೊತೆನಲ್ಲಿ ಬಿದ್ದಾಗ ಕೊನೆಯಲ್ಲಿ ಒಂದು ಏನಾಗುತ್ತೆ ಅನ್ನೋದೇನೆ ಒಂದು ಕಾನ್ಸೆಪ್ಟ್. ಕ್ಲೈಮ್ಯಾಕ್ಸ್ ವಿಭಿನ್ನವಾಗಿರುತ್ತೆ, ಅದೊಂದು ಹೇಳ್ತೇನೆ ಸರ್. ಓಕೆ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ ಸರ್? ಇಲ್ಲ. ಥ್ಯಾಂಕ್ ಯು ಸೋ ಮಚ್ ರತನ್ ಅವರೇ, ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ. ಸರ್ ನಿರ್ಮಾಪಕರು ಮಾತಾಡ್ತಾರಲ್ಲಿ ಇಲ್ಲವಾ? ಸೊ ನಮ್ಮ ಕಾರ್ಯಕ್ರಮದ ಅತಿಥಿ ಕಿಶನ್ ಅವ್ರನ್ನ ಮಾತನಾಡ್ಸೋಣ. ತಾವು ಟ್ರೇಲರ್ ನೋಡಿದ್ರಿ, ಹೊಸಬರ ತಂಡ ಭಾಗಶಃ ಹೊಸಬ್ರಿದ್ದಾರೆ. ಸೊ ರಾವಣಪುರ ಬಗ್ಗೆ ತಾವೇನು ಹೇಳ್ತೀರಿ? ಮೊದಲನೇದಾಗಿ ಇಲ್ಲಿ ನಡೆದಿರುವಂತಹ ಎಲ್ಲ ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ, ಇಂಟರ್ನೆಟ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಿಮ್ಮ ಕಿಶನ್ ಮಾಡೋ ನಮಸ್ಕಾರಗಳು. ಐ ಥಿಂಕ್ ನಿಮ್ಮೆಲ್ಲರೂ ತುಂಬ 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 ದಿವಸ ಆದಮೇಲೆ ನೋಡ್ತಾ ಇದ್ದೀನಿ, ವರ್ಷಗಳೇ ಅಂತ ಹೇಳ್ಬೋದು. ಸೊ ಇಟ್ ಫೀಲ್ಸ್ ರಿಯಲಿ ಗ್ರೇಟ್ ನಿಮ್ಮನ್ನೆಲ್ಲ ನೋಡ್ತಾ ಇರೋದಕ್ಕೆ. ನಾನು ವಾಪಸ್ ಇವಾಗ ಚಿತ್ರರಂಗಕ್ಕೆ ಮರು ಪ್ರದರ್ಶನ ಅಂತಲೂ ಹೇಳ್ಬೋದು, ನಿರ್ದೇಶನದಲ್ಲಿ ಮಾಡ್ತಾ ಇರೋದಕ್ಕೆ. ಸೊ ಲವ್ ಯು ಆಲ್ ಆ್ಯಂಡ್ ಫಾರ್ ಆಲ್ ಯುವರ್ ಸಪೋರ್ಟ್. ಇಲ್ಲಿವರೆಗೂ ನನ್ನ ಬೆಳೆಸ್ಕೊಂಡು ಬಂದಿದ್ದೀರಾ. ಇವತ್ತು ನಾನಿಲ್ಲಿ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಈ ಟೀಸರ್ ಆರ್ ಟ್ರೈಲರ್ನ ನೋಡಿದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್. ಸಿನಿಮಾ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು, ಅಥವಾ ಅವರು ಹೇಳಿದಾಗೆ ಸಿಂಪಲ್ ಆಗಿರಬೇಕು, ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಏನು ಇಂಟೆನ್ಷನ್ಸ್ ಇದೆಯೋ ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ್ಯಂಡ್ ಐ ಆಮ್ ಈಗರ್ ಟು ಸಿ ಹೇಗೆ ಈ ಸಿನಿಮಾನ ಜನ ಹೇಗೆ ಇಷ್ಟಪಡ್ತಾರೆ. ಆ್ಯಂಡ್ ಐ ಆಮ್ ಪ್ರಿಟಿ ಶ್ಯೂರ್ ಅವ್ರು ಹೇಳಿದಾಗೆ ಇದ್ರ ಕತೆ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು, ದೇ ಹ್ಯಾವ್ ಪಿಕ್ಡ್ ಅಪ್ ಎ ವೆರಿ ಗುಡ್ ಸೋಷಿಯಲ್ ಕಾಸ್. ಇವತ್ತಿಗೂ ತುಂಬ ಆತ್ಮಹತ್ಯೆಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾನೆ ಇರುತ್ತೆ. ರೈತರು ಸಾಯ್ತಾರೆ, ಅವರ ಪರಿವಾರಗಳು ಸಾಯುತ್ತೆ, ಅವರ ಜನ್ರೇಷನ್ನೇ ಸಾಯುತ್ತೆ. ಸೊ ರೈತರನ್ನ ಬ್ಯಾಕ್ ಬೋನ್ ಅಂತ ಕನ್ಸಿಡರ್ ಮಾಡೋ ನಮ್ಮ ರಾಷ್ಟ್ರದಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಕಾಸ್. ಆ್ಯಂಡ್ ಅದರ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅನ್ನೋದು ನಾನು ಈ ಟೀಸರ್ ನೋಡಿದಾಗ ಅರ್ಥ ಮಾಡಿಕೊಂಡೆ. ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು. ಸೊ ಈ ಅಟೆಂಪ್ಟ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಪ್ರಿಟಿ ಶ್ಯೂರ್ ಸಿನಿಮಾ ಚೆನ್ನಾಗಿದ್ರೆ ನಮ್ಮ ಜನ ಗೆಲ್ಸ್ತಾರೆ. ಆ್ಯಂಡ್ ಎಸ್, ಮೆನಿ ಫಿಲ್ಮ್ಸ್ ಆರ್ ಕಮ್ ಇನ್ ದ ಪಾಸ್ಟ್, ಅಂಡರ್ ಡಾಗ್ಸ್ ಆಗಿರ್ಬೋದು,
ಬಟ್ ಕತೆ ಮತ್ತು ಅದರ ಒಂದು ಸಿನಿಮಾ ಚೆನ್ನಾಗಿರೋದ್ರಿಂದ ನಮ್ಮ ಜನ ಗೆಲ್ಸಿದ್ದಾರೆ ಆ್ಯಂಡ್ ಈ ಸಿನಿಮಾಕ್ಕೂ ಯಶಸ್ಸನ್ನು ನಮ್ಮ ಜನ ನೀಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಅತಿ ಶೀಘ್ರದಲ್ಲೇ ನಿರ್ದೇಶನಕ್ಕೆ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಎಲ್ಲ ಫೈನಲೈಸ್ ಆಗ್ತಾ ಇದೆ. ಸೊ ಖಂಡಿತ ಇನ್ನೇನು ಅದು ಶುರುವಾಗೋ ಟೈಮಲ್ಲಿ ನಿಮ್ಮೆಲ್ಲರ ಜೊತೆ ತುಂಬ ಲೈಕ್ ಖುಷಿಯಿಂದ ಹಂಚ್ಕೊತೀನಿ. ಓಕೆ, ಸೊ ಕಳೆದು 8 ವರ್ಷದಿಂದ ನನ್ನ ಒಂದು ಸಂಸ್ಥೆ ಮೆಡಿ ಮ್ಯಾಜಿಕ್ ಅಂತ, ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ 3D ತಂತ್ರಜ್ಞಾನವನ್ನು ಯೂಸ್ ಮಾಡಿ ಮೆಡಿಕಲ್ ಎಜುಕೇಷನ್ ಆನಿಮೇಷನ್ ವಿಡಿಯೋಸ್ನ ನಾವು ತಯಾರು ಮಾಡಿ ಈಗಾಗಲೇ ಸುಮಾರು 2 ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನು ಮೋರ್ ದ್ಯಾನ್ 25 ಕಂಟ್ರೀಸ್ನಲ್ಲಿ ಯೂಸ್ ಮಾಡ್ತಾರೆ. ಮೆಡಿಕಲ್ ಕಾಲೇಜಸ್ನಲ್ಲಿದೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ನಲ್ಲಿದೆ. ಸೊ 3D ಕನ್ನಡಕಗಳನ್ನು ಹಾಕಿ ಅನಾಟಮಿ ಇದನ್ನೆಲ್ಲನೂ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಕೋವಿಡ್ನಿಂದ ನಮ್ಮ ಕಂಪ್ನಿ ಲೈಕ್ ಇನ್ನೂ ಜಾಸ್ತಿ ಜನ ಒಳಗಡೆ ಬಂದರು, ಆ್ಯಸ್ ಇನ್ ಲೈಕ್ ಯೂಸರ್ಸ್. ಸೊ ಹಾಗಾಗಿ ಐ ಸ್ಟಕ್ ಅರೌಂಡ್ ಫಾರ್ ಅ ಬಿಟ್ ಆ್ಯಂಡ್ ಈ ಕಳೆದ ವರ್ಷದಿಂದ ಸ್ಲೋಲಿ ಅದರಿಂದ ಆಚೆ ಬರ್ತಾ ಇದ್ದೀನಿ. ಇಟ್ಸ್ ಗೋಯಿಂಗ್ ಗ್ರೇಟ್. ಸೊ ಹಾಗಾಗಿ ವಾಪಸ್ ಬ್ಯಾಕ್ ಟು ಸಿನಿಮಾ ಡೈರೆಕ್ಷನ್ ಸರ್. ಸರ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಮೋರ್ ಓವರ್ ಥಿಂಕಿಂಗ್ ಅಬೌಟ್ ದ ಪ್ರಾಜೆಕ್ಟ್. ಯಾಕೆಂದರೆ 2 ಸ್ಕ್ರಿಪ್ಟ್ಗಳಿದೆ ಆ್ಯಂಡ್ ದೆನ್ ಡಿಪೆಂಡಿಂಗ್ ಆನ್ ವಿಚ್ ಒನ್ ಐ ಬಿ ಸ್ಟಾರ್ಟಿಂಗ್ ಫಸ್ಟ್, ಅದು ಕನ್ನಡನ ಅಥವಾ ಬೇರೆ ಭಾಷೆಗಳಲ್ಲೂ ಆಗುತ್ತಾ ಅಂತ ನಾನು. ಸರ್ ಅವ್ರ ಬರ್ಡೇ ಇವತ್ತು ವಿಶ್ ಮಾಡಿದ್ರ? ಇಲ್ಲ ಥ್ಯಾಂಕ್ ಯು ಸೊ ಮಚ್. ಸೊ ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಟು ಯು Thank you. ಎಲ್ಲರ ಪರವಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೀವು ಹೇಳ್ತಿದ್ರೇನೋ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರಿ ಅಂತ. ಎಸ್, ಆಕ್ಚುಲಿ ಅದ್ರ ಬಗ್ಗೆ ಹೇಳೋದು ಮರ್ತೋಯ್ತು, ಸಾರಿ. ಈ ಸಿನಿಮಾದಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಅಲ್ಲಿ ನನಗೆ ತುಂಬಾ ಹತ್ರವಾದವರು ಆಕ್ಟ್ ಮಾಡಿದ್ದಾರೆ. ಅವರು ಬನ್ನಿ ಇಲ್ಲಿ ಈ ಕಡೆ ಬನ್ನಿ, ವಿಶಾಲ್ ಸಂಜಯ್ ಆರಾಧ್ಯ ಅಂತ. ಸೊ ಕೇರ್ ಆಫ್ ಪಾರ್ಟ್ 2 ಸಿನಿಮಾದಲ್ಲಿ ಇವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಆ್ಯಂಡ್ ತುಂಬ ನಮ್ಮ ಜೊತೆ ಎಲ್ಲನೂ ನಮ್ಮ ಟೀಮ್ನಲ್ಲಿ ಕೆಲಸ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ವಿಶ್ ಮಾಡೋದಕ್ಕೋಸ್ಕರ ಐ ಬಿಲೀವ್ ಇದಾದ ಮೇಲೆ ಇನ್ನೊಂದು ಇವೆಂಟ್ ಕೂಡ ಇದೆ ಆ್ಯಂಡ್ ಟು ವಿಶ್ ಹಿಮ್ ಆ್ಯಂಡ್ ಟು ಲೈಕ್ ಸಪೋರ್ಟ್ ಹಿಮ್ ನಾನು ಇಲ್ಲಿಗೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿರ್ದೇಶಕರೇ ಮತ್ತೇನಾದರೂ ಇದೆಯಾ? ನಮ್ಮ ಸಿನಿಮಾದಲ್ಲಿ ಏನು ಅಂತ ಏನಿಲ್ಲ ಅಂತ ನಾನು ಹೇಳಲಿಲ್ಲ. ನೀವು ವಿಭಿನ್ನವಾಗಿ ಏನು ಇಲ್ಲ ಅನ್ನೋ ತರ ಹೇಳಿದ್ರಲ್ಲ, ಸೊ ಮಾತಾಡೋದು ಖಂಡಿತ ಸರ್, ಇದೆಲ್ಲ ಇರುತ್ತೆ. ಅದೊಂದು ಸ್ಟೇಜ್ ಫೇರ್ ಇರುತ್ತೆ, ಮೀಡಿಯಾನ ಫೇಸ್ ಮಾಡ್ತಾ ಇರೋದು ಫಸ್ಟು. ನಾವು ಏನು ಜರ್ನಿಲಿ ಯಾವತ್ತೂ ಮೀಡಿಯಾನ ಕರೆಸಿ ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡೋವಂಥದ್ದು ಆ ಥರದೇನು ಅಟೆಂಪ್ಟ್ ಮಾಡ್ತಾ ಇದ್ದಿದ್ರೆ ಸೊ ನಿಮಗೆ ಗೊತ್ತಿರುತ್ತೆ ಸರ್. ನಾನು ಏನು ಹೇಳಿದ್ರು ಅದು ತಪ್ಪಾಗ್ಬೋದೇನೋ. ನಿಮಗೆ ಗೊತ್ತಿರುತ್ತೆ, ಹೊಸ ಪ್ರಯತ್ನ ಮಾಡಿದಾಗ ಪ್ರತಿಯೊಬ್ಬರು ಹಾಗೇ ಇರುತ್ತೆ. ನಿಮ್ಮಗಳ ವಿಶ್ವಾಸನ ಸಂಪಾದನೆ ಮಾಡಿದ್ಮೇಲೆ ಬೇರೆ ರೀತಿಲಿ ನಾವು ತಿಳ್ಕೊಂಡು ಮಾತಾಡೋಂಥ ವಿಚಾರ ಬಂದರೂ ಬರ್ಬೋದು ಅಂತ. ಅದು ಸಹ ಖಂಡಿತ ಹೌದು ಸರ್. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ರಾವಣಾಪುರ